ಮದುವೆಯಾಗಿರುವಂತಹ ಹೆಂಗಸನ್ನು ನೀವು ಇಷ್ಟಪಡುತ್ತಿದ್ದೀರಾ? ಅವರು ನಿಮ್ಮನ್ನು ಪ್ರೀತಿಸುವಂತೆ ನೀವು ಬಯಸುತ್ತಿದ್ದೀರಾ? ಇದು ಆಗುವ ಕೆಲಸವೇ? ಆಗದೇ ಇರುವ ಕೆಲಸವೇ? ಇದೇನಾದರೂ ಸರಿಯೇ? ಇದು ತಪ್ಪೇ? ನಿಮ್ಮ ಮನಸ್ಸಿನಲ್ಲಿ ಅನೇಕ ಗೊಂದಲಗಳು ಕಾಣುತ್ತಾ ಇರಬಹುದು. ಅಥವಾ ಏನಾದರೂ ದೊಡ್ಡ ಅಪಾಯಗಳು ಇದರಿಂದ ಸಂಭವಿಸಬಹುದೇ? ಅಥವಾ ಅವರು ಒಪ್ಪಿಕೊಳ್ಳಬಹುದೇ? ನಿರಾಕರಿಸಬಹುದೇ? ಈ ರೀತಿ ಅನೇಕ ಚರ್ಚೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಇಂತಹ ತೊಂದರೆಗಳು ಇದ್ದಾಗ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟ ಹಾಗೆ ನೀವು ಮಾಡಿ ನೋಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಇಂತಹ ಯಾವುದೇ ಒಂದು ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಸಂಪೂರ್ಣವಾದ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನುವುದು ಇದ್ದೇ ಇರುತ್ತೆ. ಅದಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಸಾಕಷ್ಟು ಜನ ಇವರಿಂದ ಪರಿಹಾರವನ್ನು ಪಡೆದಿದ್ದಾರೆ. ಅನೇಕ ಬಾರಿ ಹೆಂಗಸರು ಕೂಡ ತಮ್ಮ ಪರಪುರುಷರ ಆಸೆ ವಶೀಕರಣಕ್ಕಾಗಿ ಇವರನ್ನು ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ. ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಮನೆ ಹತ್ತಿರ ಇರುವಂತಹ ಅಥವಾ ನೀವು ನೋಡಿರುವಂತಹ ಸ್ತ್ರೀಯರನ್ನು, ಮದುವೆಯಾಗಿರುವಂತಹ ಮಹಿಳೆಯನ್ನು ಇಷ್ಟಪಟ್ಟಿರುತ್ತೀರಿ. ಅವರನ್ನು ನೋಡಬೇಕು, ಅವರ ಜೊತೆ ಮಾತನಾಡಬೇಕು, ಅಥವಾ ಅವರ ಜೊತೆಗೆ ಇನ್ಯಾವುದಾದರೂ ಗೌಪ್ಯ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂತ ನೀವು ಇಷ್ಟಪಡುತ್ತೀರಿ. ಇಂತಹ ತೊಂದರೆಗಳು ಇದ್ದಾಗ ಈ ಸಮಸ್ಯೆಗಳು ಯಾವ ಕಾರಣಕ್ಕಾಗಿ ಹುಟ್ಟುಕೊಳ್ಳುತ್ತೆ ಅನ್ನೋದು ಇದೇ ರೀತಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಕೆಲವು ಹೆಂಗಸರು ಇದರ ಮೇಲೆ ಆಸಕ್ತಿಯನ್ನು ತೋರಿಸಬಹುದು, ಕೆಲವರು ನಿರಾಕರಿಸಬಹುದು. ಆಸಕ್ತಿ ತೋರಿಸುವ ಮಹಿಳೆಯರನ್ನು ನೀವು ಹೋಲಿಸಿಕೊಳ್ಳುವ ಬಗ್ಗೆ ಹೇಗೆ, ಅವರಿಗೆ ಆಸಕ್ತಿ ಇದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳಬೇಕು ಅನ್ನುವುದಾದರೆ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಮಾತನ್ನು ಕೇಳಿ ಅದು ಆಗುತ್ತೋ ಇಲ್ಲವೋ ಅಂತ ಸರಳವಾಗಿ ಹೇಳುತ್ತಾರೆ ಮತ್ತು ಆಗುವ ಹಾಗೂ ಕೂಡ ಮಾಡಿಕೊಡುತ್ತಾರೆ.